H5 ಪಬ್ಲಿಕ್ ನ್ಯೂಸ್, ನಿಮ್ಮೊಂದಿಗೆ ನಾವು. 80ನೇ ವರ್ಷದ ಸ್ವತಂತ್ರ ದಿನಾಚರಣೆ ಶುಭಾಶಯಗಳು ಕೇಳ್ತಾ ನಾನು ಮನೆ ಮುಖ್ಯಮಂತ್ರಿಗಳಿಗೆ ಒಂದು ಲೆಟರ್ ಬರೀತಾ ಇದ್ದೀನಿ. ಅದು ಏನಪ್ಪ ಅಂದರೆ ಅರಕಲಗೂಡು ತಾಲೂಕು ಕೂಡ ಬರಪೀಡಿತ ಅಂತ ಘೋಷಣೆ ಮಾಡಬೇಕು ಅಂತೇಳಿ ನನ್ನ ಒತ್ತಾಯ. ಯಾಕೆಂದರೆ ಇವತ್ತು ಮಳೆ 40 ವಾಡಿಕೆ ಮಳೆಗಿಂತ 43% ನಮ್ಮಲ್ಲಿ ಕಡಿಮೆ ಆಗಿದೆ. ವಾಡಿಕೆ ಮಳೆ 43% ಕಡಿಮೆ ಆದರೆ ಈ ಕೊರತೆ ಒಂದೊಂದು ಹೋಬಳಿನಲ್ಲಿ ಒಂದೊಂದು ಥರ ಇದೆ. ಆ್ಯಕ್ಚುಲಿ ಆವ್ರೇಜು ಅರಕಲಗೂಡು ತಾಲೂಕಿನಲ್ಲಿ -43 ಯಾವುದಲ್ಲಿ ಮೇನಲ್ಲಿ, ಈ ಆಗಸ್ಟಲ್ಲಿ 1ರಿಂದ 10ನೇ ತಾರೀಕುವರೆಗೆ -61 ಇದೆ. ಈ ರೀತಿ ಆಗಿ ಬಿತ್ತನೆನ ಮಾಡಿದಂಥ ಜೋಳ ಇರ್ಬೋದು, ರಾಗಿ ಇರ್ಬೋದು, ಇದೆಲ್ಲ ಇರ್ಬೋದು. ನಾವು ಬಿಳಿ ರೋಗದ ಕಾಯಿಲೆಯಿಂದ ಜೋಳ ನಿಜವಾಗ್ಲೂ ಕೂಡ ನಮ್ಮ ತಾಲೂಕಿನಲ್ಲಿ ತುಂಬ ನಷ್ಟವನ್ನು ಮಾಡಿದ್ದೀವಿ, ಕಷ್ಟದಲ್ಲಿ ಇದ್ದಾರೆ ಅಂತಕ್ಕಂಥದ್ದು ರೈತರು. ಕಸಬಾ ಹೋಬಳಿನಲ್ಲಿ 9,791 ಹೆಕ್ಟೇರ್ ಪ್ರದೇಶ ಗುರಿ ಇತ್ತು. ಆ್ಯಕ್ಚುಲಿ ಅಲ್ಲಿ ಆಗಿರೋದು ಬರೀ ಕೇವಲ 5,216 ಮಾತ್ರ. ಅದೇ ರೀತಿ ದೊಡ್ಡಮಗ್ಗೆ ಹೋಬಳಿಯಲ್ಲಿ 10,330 ಇತ್ತು. ಅದರಲ್ಲಿ ಗುರಿ ತಲುಪಬೇಕಾಗಿತ್ತು. ಇದರಲ್ಲಿ ಕೇವಲ 4,895 ಮಾತ್ರ. ಅದೇ ರೀತಿ ರಾಮನಾಥಪುರ ಹೋಬಳಿಯಲ್ಲಿ 10,283 ಹೆಕ್ಟೇರ್ ಪ್ರದೇಶದಲ್ಲಿ ಗುರಿ ನಿಗದಿ ಮಾಡಲಾಗಿತ್ತು. 4,673 ಮಾತ್ರ ಪ್ರದೇಶದಲ್ಲಿ ಬಿತ್ತನೆ ಕಾರ್ಯವಾಗಿದೆ. ಕೊಡನೂರು ಹೋಬಳಿನಲ್ಲಿ 10,319 ಹೆಕ್ಟೇರ್ ಪ್ರದೇಶ ಗುರಿಯಾಗಿತ್ತು. ಕೇವಲ 4,388 ಮಾತ್ರ. ತಾಲೂಕಿನಲ್ಲಿ 20-26 ಮುಂಗಾರು ಹಂಗಾಮಿ ಕೃಷಿ ಬೆಳೆಗಳ ವಿಸ್ತೀರ್ಣ 47,242 ಹೆಕ್ಟೇರ್ ಗುರಿ ಹೊಂದಿತ್ತು. ಆಗಸ್ಟ್ ಕೇವಲ 21,316 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡಿರ್ತಕ್ಕಂಥದ್ದಾಗಿದೆ. ಶೇಕಡ 45% ಬಿತ್ತನೆ ಆಗಿರ್ತದೆ ಅಷ್ಟೇ. ಇನ್ನೊಂದೇ ಮಿಕ್ಕಿದ್ದು 55% ಆಗಿಲ್ಲ ಅಂತ ಕೇಳಿ. ಇದರಿಂದ ನಮ್ಮಲ್ಲಿ ಈ ಜೋಳಕ್ಕೆ ಮಿಡ್ ಸೀಸನ್ ಅಂತ ಹೇಳಿ ಹೇಳ್ತಾರೆ ಮುಸ್ಕಿನ ಜೋಳ. ಅದರಲ್ಲಿ ಬಿಳಿ ರೋಗ ಬಂದು ಇಡೀ ಒಂದು ಗಿಡ ಬಂದರೆ, ಶುಂಠಿಗೆ ಬಂದರೆ ಕೊಳೆ ರೋಗ ಬಂದು ಹೆಂಗೆ ಹೋಗ್ತದೆ, ಆ ರೀತಿ ಜೋಳಕ್ಕೂ ಕೂಡ ಇದು ಬಂದು ಲಾಸ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಇವತ್ತು ಕಾರಣ ಇನ್ನೊಂದು ಬೆಳೆ ಸಕ್ಸಸ್ ಆಗೋದಕ್ಕೆ ಆಗಿಲ್ಲ ಅನ್ನೋದಕ್ಕೆ ಕಾರಣ ಏನು ಅಂದರೆ, ನಿಗದಿತ ಮಳೆ ಆಗದೆ ಇರೋದ್ರಿಂದ ಬೋರ್ವೆಲ್ಗಳು ಎಲ್ಲೂ ರೀಚಾರ್ಜ್ ಆಗಿಲ್ಲ. ರೀಚಾರ್ಜ್ ಆಗದೇ ಕಾರಣ ಮಳೆಯಲ್ಲಿ ಆಶ್ರಯದಿಂದ ಬೆಳೀತಕ್ಕಂಥ ಬೆಳೆಗಳು ಬಿಟ್ಟರೆ ಬೋರ್ವೆಲ್ ನೀರಲ್ಲಿ ಹಾಯಿಸ್ತಕ್ಕಂಥದ್ದು ಆಗಿಲ್ಲ. ಅದರ ಅಂತರ್ಜಲ ಕುಸಿದೋಗಿದೆ. ಇವತ್ತು ಕುಡಿಯೋ ನೀರಿಗೆ ಆಕಾರ ಆಗಿದೆ ಹಲವಾರು ಪಂಚಾಯತಿಗಳಲ್ಲಿ. ಅದಕ್ಕೆ ಜಲಜೀವನ್ ಮಿಷನ್ನಲ್ಲಿ ಎಷ್ಟೋ ಬಗೆಹರಿಸಿದ್ವಿ. ಆದ್ರೂ ಪ್ರೈವೇಟಲ್ಲಿ ತಗೊಂಡು ನೀರನ್ನ ಕೊಡ್ತಕ್ಕಂಥದ್ದು ವ್ಯವಸ್ಥೆ ಮಾಡ್ತಾ ಇದ್ವಿ. ಆದರೆ ಪರ್ಮನೆಂಟ್ ಪರಿಹಾರ ಒಳ್ಳೆ ಜಲಜೀವನ್ ಮಿಷನ್ ಆದ್ಮೇಲೆ ಆಗ್ತಕ್ಕಂಥದ್ದು ಅಂತ. ಇಲ್ಲಿ ಈ ನಮಗೆ ಏನು ಅಂತ ಅಂದರೆ, ಈ ಜೋಳನ ನಮಗೆ ಇಲ್ಲಿಗೆ ಕೊಡಬೇಕಾದ್ರೆ ಅದರಲ್ಲಿ ಟೆಸ್ಟ್ ಮಾಡಿಕೊಡ್ಬೇಕು. ಮಂಡ್ಯದಲ್ಲಿ ವಿಶ್ವವಿದ್ಯಾನಿಲಯ ಇದೆ, ಅಗ್ರಿಕಲ್ಚರ್ ವಿಶ್ವವಿದ್ಯಾನಿಲಯ. ಅದರಲ್ಲಿ ರೋಗ ಮುಕ್ತವಾದಂಥ ಬೀಜ ಅಂತ ಹೇಳಿ ಕೊಡಬೇಕು. ಅವರು ಅದರಲ್ಲಿ ಏನೇನು ಮಾಡಬೇಕು ಅಂದರೆ, ಸೀಡ್ ವಾಶ್ ಟೆಸ್ಟ್ ಮಾಡಬೇಕು, ಬಾಟಲ್ ಪೇಪರ್ ಮಾಡಬೇಕು, ಗ್ರೋ ಔಟ್ ಟೆಸ್ಟ್ ಮಾಡಬೇಕು, PCR ಟೆಸ್ಟ್ ಮಾಡಬೇಕು. ಈ ರೀತಿ ಟೆಸ್ಟ್ ಮಾಡಿದಂಥ ಬೀಜಗಳನ್ನು ಕೊಟ್ಟರೆ ರೈತರಿಗೆ ಯಾವುದೇ ಥರವಾದಂಥ ಕಾಯಿಲೆಗಳು ಬರ್ತದೆ. ಯಾವ ಟೆಸ್ಟನ್ನು ಮಾಡ್ದಲೇ ಕೊಟ್ಟಿರ್ತಕ್ಕಂಥ ಗಮನಕ್ಕೆ ಬಂದಿದೆ. ನನ್ನ ಒತ್ತಾಯ ಏನು ಅಂದರೆ, ನಮ್ಮ ತಾಲೂಕಿನಲ್ಲಿ ರೈತರಲ್ಲಿ 55% ಬೆಳೆಯಲ್ಲಿ ನಷ್ಟ ಆಗಿದೆ. ರೈತರಿಗೆ ಸಾಲದಿಂದ ಕಟ್ಟಿದ್ದಾರೆ. ಸರ್ಕಾರ ಅವರ ಕಷ್ಟಕ್ಕೆ ಬರಬೇಕು. ನಮ್ಮ ತಾಲೂಕಿಗೂ ಕೂಡ ಹೆಂಗೆ ಅರಸೀಕೆರೆ ತಾಲೂಕು ಬರ ಅಂತ ಏನು ಘೋಷಣೆ ಮಾಡಿದ್ದಾರೆ, ಅದೇ ರೀತಿ ಅರಕಲಗೂಡು ತಾಲೂಕು ಕೂಡ ಬರ ತಾಲೂಕು ಅಂತ ಘೋಷಣೆ ಮಾಡಿ ಸರ್ಕಾರದ ಸೌಕರ್ಯಗಳನ್ನು ನಮ್ಮ ರೈತಾಪಿ ವರ್ಗದಲ್ಲಿ ಒದಗಿಸಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ ನಿಮ್ಮ ಮುಖಾಂತರ. ಇದು ಸೋಮವಾರ ದಿವಸ ಮುಖ್ಯಮಂತ್ರಿಯವರಿಗೆ ನಾನು ಲೆಟರ್ನು ಕೊಡ್ತೀನಿ. ಜೊತೆಗೆ ನಮ್ಮ ತಾಲೂಕೇ ಅಲ್ಲ, ನಮ್ಮ ಇಡೀ ಜಿಲ್ಲೆಯಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಇದೇ ರೀತಿ ಆಗಿರ್ತಕ್ಕಂಥದ್ದು. ಮಳೆ ಆಗಿದೆ, ಆದರೆ ಬೆಳೆಗೆ ಆಗುವಷ್ಟು ಮಳೆ ಇಲ್ಲ. ಅದರಿಂದ ಸರ್ಕಾರ ಮಳೆ ಆಗಿದೆ ಅಂತಕ್ಕಂಥದ್ದು ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ಮಾಡಬಾರ್ದು. ಇನ್ಶೂರೆನ್ಸ್ ಹೆಂಗೆ ಮಾಡಬೇಕು ಅಂದರೆ, ಪ್ರತಿ ಒಬ್ಬ ರೈತನ ಬೆಳೆಯನ್ನು ನೋಡಿ ಇನ್ಶೂರೆನ್ಸ್ ಮಾಡಬೇಕು. ಯಾವ ರೀತಿ ಆಕ್ಸಿಡೆಂಟ್ ಆದರೆ, ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಕೈ ಮುರಿದ್ರೆ ಏನು ಪರಿಹಾರ ಕೊಡ್ತಾರೆ, ಕಾಲು ಮುರಿದ್ರೆ ಏನು ಪರಿಹಾರ ಕೊಡ್ತಾರೆ, ಹಂಗೆ ಇವರು ಸರ್ಕಾರ ಏನು ಮಾಡ್ತಾರೆ, ಹೋಬಳಿನಲ್ಲಿ ಎಲ್ಲೋ ಒಂದು ಕಡೆ ಟೆಸ್ಟ್ ಮಾಡಿ ಅಲ್ಲಿ ಚೆನ್ನಾಗಿದೆ, ಹೋಬಳಿ ಎಲ್ಲನೂ ಚೆನ್ನಾಗಿದೆ ಅಂತ ಹೇಳ್ತಾರೆ. ಆ ರೀತಿ ಬಿಡಬೇಕು. ಇನ್ಶೂರೆನ್ಸು ಕೂಡ ಪ್ರತಿಯ
ಫಾರ್ಮರ್ ಇಂಡಿವಿಜುವಲ್ ಇನ್ಶೂರೆನ್ಸ್ ಆಗಬೇಕು ಅಂತ ಕೂಡ ನನ್ನ ಒತ್ತಾಯ. ಇದ್ರ ಜೊತೆಗೆ ಭಾರಿ ಒಂದು ಸೆನ್ಸೇಷನಲ್ ನ್ಯೂಸ್ ನಮ್ಮ